ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ. ನನ್ನ ಹುಟ್ಟನ್ನ ಹಬ್ಬವನ್ನಾಗಿ ಮಾಡಿದ್ದು ನೀವು. ಈ 5 ದಶಕವನ್ನ ಸಾರ್ಥಕಗೊಳಿಸಿದ್ದು ನೀವು. ಈ ಜನ್ಮವನ್ನ ನಾನು ಮನಪೂರ್ವಕವಾಗಿ ಜೀವಿಸುವುದಕ್ಕೂ ಕಾರಣ ನೀವು. ನಿಮ್ಮೆಲ್ಲರ ಹಾರೈಕೆಗಳೇ ನನಗೆ ಶ್ರೀರಕ್ಷೆ. ನನ್ನ ಹುಟ್ಟು ಹಬ್ಬವನ್ನ ನಿಮ್ಮ ಮನೆಯಾಗಿನ ಹಬ್ಬ ಎನ್ನುವಂತೆ ಸಂಭ್ರಮಿಸಿದ್ದೀರಿ, ಹರಸಿ ಹಾರೈಸಿದ್ದೀರಿ. ಈ ಪ್ರೀತಿಗೆ ನಾನು ಋಣಿ. ಕಾಯ ಸವೆಯುತ್ತಾ ಹೋಗ್ಬೋದು, ಆದರೆ ಕಾಯಕ ಸದಾ ಉಳಿಯುವಂತೆ ಬದುಕಬೇಕು ಅಂದ್ಕೊಂಡವರು ನಾನು. ಅದರ ಪ್ರತಿಫಲವೋ ಏನೋ, ಇವತ್ತು ನೀವೆಲ್ಲ ನನ್ನ ದಾದಾ ಅಂತೀರಿ. ನಿಮ್ಮ ಮನೆಯ ಹಿರಿಯನೋ ಕಿರಿಯನೋ ಅನ್ನುವಂತಹ ಭಾವ ನನ್ನೊಳಗೂ ಇದೆ. ನನ್ನ ಜೀವನದ ಅತ್ಯಂತ ಸಂತಸ್ತ ಕ್ಷಣಗಳಿಗೂ ನೀವು ಸಾಕ್ಷಿಯಾಗಿದ್ದೀರಿ. ದುಃಖದ ಕ್ಷಣಗಳಲ್ಲೂ ಹೆಗಲಾಗಿ ಸಾಂತ್ವನ ಹೇಳಿದ್ದೀರಿ. ನಿಮ್ಮ ಕಷ್ಟಗಳಿಗೆ ಮಿಡಿಯಬೇಕು, ನನಗೆ ಸಾಧ್ಯವಾದ ಸಹಾಯ ಮಾಡಬೇಕು, ನಿಮ್ಮೆಲ್ಲರ ಧ್ವನಿಯಾಗಬೇಕು, ಸೇವೆ ಸಲ್ಲಿಸಬೇಕು ಅನ್ನೋದು ನಿಮ್ಮೆಲ್ಲರ ಪ್ರೀತಿಗೆ ನಾನು ಪ್ರತಿಯಾಗಿ ನೀಡುತ್ತಿರೋ ಪ್ರೀತಿಯಷ್ಟೇ. ಈ ನಾಡಿನ ಪ್ರತಿ ಹೆಣ್ಮಗಳು ಧೈರ್ಯದಿಂದ ಸ್ವಾಭಿಮಾನದಿಂದ ಬದುಕು ಕಟ್ಕೊಳ್ಬೇಕು. ಎಲ್ಲ ಯುವಕರ ಭವಿಷ್ಯವು ಉಜ್ವಲವಾಗಿರಬೇಕು. ಪ್ರತಿ ಮಗುವಿಗೂ ವಿದ್ಯಾಭ್ಯಾಸ ಸಿಗಬೇಕು. ಪ್ರತಿ ಹಿರಿಯನೂ ನೆಮ್ಮದಿಯ ಬದುಕನ್ನ ಕಾಣಬೇಕು ಅನ್ನೋದು ನನ್ನ ಬಯಕೆ. ಈ ನಿಟ್ಟಿನಲ್ಲಿ ನಾನು ಮಾಡ್ತಾ ಇರೋ ಕೆಲಸಗಳು ನಿಮ್ಮನ್ನ ತಲುಪ್ತಿವೆ ಅನ್ನೋದು ನನಗೆ ಸಿಕ್ಕಿರೋ ಶಾಶ್ವತ ನೆಮ್ಮದಿ. ನೀವು ಕರೆದಾಗ ನಿಮ್ಮ ಹಿಂದೆ ನಿಂತಿದ್ದಕ್ಕೆ ನನಗೆ ತಾಯಿಯ ಸ್ಥಾನ ಕೊಟ್ಟಿದ್ದೀರಿ. ಎಷ್ಟೋ ಮಂದಿ ಗುರುವಿನ ಸ್ಥಾನ ಕೊಟ್ಟಿದ್ದೀರಿ. ಇದಕ್ಕೆ ನಾನು ಆಭಾರಿ. ಹುಟ್ಟು ಸಾವಿನ ನಡುವೆ ಸಾರ್ಥಕವಾದ ಬದುಕು ಎಲ್ರಿಗೂ ಸಿಗೋದಿರಲಿ. ನಿಮ್ಮೆಲ್ಲರ ಸೇವೆ ಮಾಡಲು ನನಗೆ ಸಿಕ್ಕಿರೋ ಈ ಅವಕಾಶ, ನೀವೆಲ್ಲ ಕೊಟ್ಟ ಪ್ರೀತಿ, ಭಗವಂತ ಕೊಟ್ಟ ಈ ಜನ್ಮ ನಿಜಕ್ಕೂ ಸಾರ್ಥಕ ಅಂತ ಈಗ ಅನಿಸ್ತಾ ಇದೆ. ನೀವು ನನ್ನ ಮೇಲೆ ಇಟ್ಟ ನಂಬಿಕೆ, ನೀವು ಹೊರಿಸಿದ ಜವಾಬ್ದಾರಿ, ನಾನು ನಿಮಗೆ ಸಲ್ಲಿಸಬೇಕಿರೋ ಸೇವೆಯ ಹಾದಿ ಇನ್ನೂ ಸುದೀರ್ಘವಾಗಿದೆ. ಅದೆಲ್ಲವನ್ನ ನಿಭಾಯಿಸೋ ಶಕ್ತಿ ನನಗೆ ನೀವು ತೋರಿಸಿರೋ ಪ್ರೀತಿಯಿಂದಷ್ಟೇ ಬರಲು ಸಾಧ್ಯ. ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾಧಿಪತಿ ಗರಿಯಸೆ ಎನ್ನುವ ಮಾತಿದೆ. ಇವತ್ತು ನನಗೆ ಸಿಕ್ಕಿರುವ ಸ್ಥಾನ, ಪ್ರೀತಿ, ಯಶಸ್ಸು ಎಲ್ಲವೂ ಈ ಮಣ್ಣಿನ ನಿಮ್ಮೆಲ್ಲರ ಆಶೀರ್ವಾದದ ಫಲ. ನಿಮ್ಮ ಸೇವೆಯ ಭಾಗ್ಯ ನಿರಂತರವಾಗಿರಲಿ ಅನ್ನೋದಷ್ಟೇ ಭಗವಂತನಲ್ಲಿ ನನ್ನ ಹರಕೆ. ಇಂತಿ ನಿಮ್ಮ ದಾದಾ.